ನಮಸ್ಕಾರ ಸ್ನೇಹಿತರೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೆಲವೊಂದು ಸಮಯಗಳು ಅತ್ಯಂತ ಅಪರೂಪವಾಗಿರುತ್ತವೆ. ಅಂತಹ ಒಂದು ಅದ್ಭುತ, ಶಕ್ತಿಶಾಲಿ ಮತ್ತು ಅದೃಷ್ಟ ಬದಲಿಸುವ ಕಾಲಘಟ್ಟ ಈಗ ಸಮೀಪಿಸುತ್ತಿದೆ. ಇನ್ನು ಕೆಲವೇ ದಿನಗಳಲ್ಲಿ ಶ್ರವಣ ನಕ್ಷತ್ರದಲ್ಲಿ ಒಂದಲ್ಲ ಎರಡಲ್ಲ 4 ಗ್ರಹಗಳ ಮಹಾ ಸಂಯೋಗ ನಡೆಯಲಿದೆ. ಈ ಸಂಯೋಗದ ಪ್ರಭಾವದಿಂದ ಕೆಲವು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಬಂಗಾರವಾಗುವ ಯೋಗ, ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳುವ ಸಮಯ, ಧನ, ಗೌರವ, ಯಶಸ್ಸು, ಸುಖ, ಶಾಂತಿ ಎಲ್ಲವೂ ಒಟ್ಟಿಗೆ ದೊರೆಯಲಿದೆ. ಆ ಅದೃಷ್ಟಶಾಲಿ 5 ರಾಶಿಗಳು ಯಾವುವು? ಪೂರ್ಣ ವಿವರವನ್ನು ಈಗ ತಿಳಿಯೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಮೊದಲು ನಾವು ಗ್ರಹ ಸಂಚಾರದ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳು ಮತ್ತು ನಕ್ಷತ್ರಗಳು ನಿರ್ದಿಷ್ಟ ಸಮಯಕ್ಕೆ ತಮ್ಮ ಸ್ಥಾನವನ್ನು ಬದಲಾಯಿಸುತ್ತವೆ. ಈ ಬದಲಾವಣೆಗಳು ನೇರವಾಗಿ ಎಲ್ಲಾ 12 ರಾಶಿಗಳ ಜೀವನದ ಮೇಲೆ ಪ್ರಭಾವ ಬೀರುತ್ತವೆ. ಪ್ರಸ್ತುತ ಸೂರ್ಯ ಮತ್ತು ಮಂಗಳ ಮಕರ ರಾಶಿಯಲ್ಲಿ ಸಂಚಾರದಲ್ಲಿವೆ. ಶುಕ್ರ ಮತ್ತು ಬುಧ ಈಗಾಗಲೇ ಶ್ರವಣ ನಕ್ಷತ್ರದಲ್ಲಿ ಸಂಚರಿಸುತ್ತಿವೆ. ಜನವರಿ 24ರಂದು ಸೂರ್ಯ, ಜನವರಿ 28ರಂದು ಮಂಗಳ ಶ್ರವಣ ನಕ್ಷತ್ರವನ್ನು ಪ್ರವೇಶಿಸುವುದರಿಂದ ಶ್ರವಣ ನಕ್ಷತ್ರದಲ್ಲಿ ಸೂರ್ಯ ಪ್ಲಸ್ ಮಂಗಳ ಪ್ಲಸ್ ಬುಧ ಪ್ಲಸ್ ಶುಕ್ರ 4 ಗ್ರಹಗಳ ಮಹಾ ಸಂಯೋಗ ನಡೆಯಲಿದೆ. ಈ ಸಂಯೋಗದ ಪ್ರಭಾವ ಎಲ್ಲಾ 12 ರಾಶಿಗಳ ಮೇಲೂ ಬೀಳಲಿದೆ. ಆದರೆ ವಿಶೇಷವಾಗಿ 5 ರಾಶಿಗಳಿಗೆ ಅಪಾರ ಶುಭ ಫಲಗಳು ದೊರೆಯಲಿವೆ. ಆ ಅದೃಷ್ಟಶಾಲಿ 5 ರಾಶಿಗಳು ಯಾವುದು? ಸಂಪೂರ್ಣ ಫಲಿತಾಂಶ ಇಲ್ಲಿದೆ. 1. ವೃಷಭ ರಾಶಿ. ಶ್ರವಣ ನಕ್ಷತ್ರದಲ್ಲಿ ಸೂರ್ಯ, ಮಂಗಳ, ಬುಧ ಮತ್ತು ಶುಕ್ರ ಗ್ರಹಗಳ ಸಂಯೋಗ ವೃಷಭ ರಾಶಿಯವರಿಗೆ ಅತ್ಯಂತ ಅನುಕೂಲಕರವಾಗಲಿದೆ. ನಿಮ್ಮ ಮಾತಿನ ಶೈಲಿ ಪ್ರಭಾವಶಾಲಿಯಾಗುತ್ತದೆ. ಜನರು ನಿಮ್ಮ ಮಾತಿಗೆ ಮರುಳಾಗುತ್ತಾರೆ. ಅಡಕವಾಗಿದ್ದ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳುತ್ತವೆ. ಇನ್ನು ಕುಟುಂಬ ಜೀವನದ ಬಗ್ಗೆ ನೋಡುವುದಾದರೆ ಗಂಡನ ಮನೆಯವರೊಂದಿಗೆ ಇದ್ದ ಸಮಸ್ಯೆಗಳು ದೂರವಾಗುತ್ತವೆ. ಸಂಬಂಧಗಳಲ್ಲಿ ಸ್ನೇಹ ಮತ್ತು ನಂಬಿಕೆ ಹೆಚ್ಚಾಗುತ್ತದೆ. ಇನ್ನು ದಾಂಪತ್ಯ ಜೀವನದ ಬಗ್ಗೆ ನೋಡೋದಾದ್ರೆ ಸಂಗಾತಿಯೊಂದಿಗೆ ಇದ್ದ ಮನಸ್ತಾಪಗಳು ನಿಧಾನವಾಗಿ ಕೊನೆಗೊಳ್ಳುತ್ತವೆ. ಮನಸ್ಸಿಗೆ ನೆಮ್ಮದಿ ಮತ್ತು ಭದ್ರತೆ ದೊರೆಯುತ್ತದೆ. ಒಟ್ಟಾರೆಯಾಗಿ ವೃಷಭ ರಾಶಿಯವರಿಗೆ ಸಂಬಂಧ, ಗೌರವ ಮತ್ತು ಮಾನಸಿಕ ಶಾಂತಿ ಹೆಚ್ಚಾಗುವ ಕಾಲ ಇದು. 2ನೇದು ಕಟಕ ರಾಶಿ. ಶ್ರವಣ ನಕ್ಷತ್ರದ 4 ಗ್ರಹಗಳ ಸಂಯೋಗ ಕಟಕ ರಾಶಿಯವರಿಗೆ ಭಾಗ್ಯೋದಯದ ಕಾಲ ತರಲಿದೆ. ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ನೋಡುವುದಾದರೆ ಅಪೂರ್ಣ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತವೆ. ಬಹಳ ದಿನಗಳಿಂದ ಕನಸು ಕಂಡ ಗುರಿಗಳು ಸಾಕಾರವಾಗುತ್ತವೆ. ಅಕೌಂಟಿಂಗ್, ಫೈನಾನ್ಸ್, ಇನ್ವೆಸ್ಟ್ಮೆಂಟ್ ಹಾಗೂ ಬ್ಯಾಂಕಿಂಗ್ ಕ್ಷೇತ್ರದವರಿಗೆ ವೃತ್ತಿ ಜೀವನದಲ್ಲಿ ಭರ್ಜರಿ ಪ್ರಗತಿ, ಗೌರವ, ಪದೋನ್ನತಿ, ಆದಾಯ ವೃದ್ಧಿ ಆಗಲಿದೆ. ಉದ್ಯೋಗ ಹುಡುಕುತ್ತಿರುವವರಿಗೆ ಈ ಅವಧಿಯಲ್ಲಿ ನಿಮ್ಮ ಆಸೆ ಈಡೇರುವುದು ಖಚಿತ. ಇನ್ನು ಆರ್ಥಿಕ ಲಾಭದ ಬಗ್ಗೆ ನೋಡೋದಾದ್ರೆ ಧನಪ್ರಾಪ್ತಿ ಯೋಗ ಇದೆ. ಸಾಲದ ಸುಳಿಯಿಂದ ಮುಕ್ತಿ ಸಿಗಲಿದೆ. ಕಟಕ ರಾಶಿಯವರಿಗೆ ಧನ, ಉದ್ಯೋಗ ಮತ್ತು ಸ್ಥಿರ ಜೀವನ ದೊರೆಯುವ ಸಮಯ ಇದು. 3ನೇದು ತುಲಾರಾಶಿ. ತುಲಾರಾಶಿಗೆ ಸೇರಿದ ಜನರಿಗೆ ಈ 4 ಗ್ರಹಗಳ ಸಂಯೋಗ ಆರ್ಥಿಕ ಬಲವನ್ನು ಹೆಚ್ಚಿಸಲಿದೆ. ಇನ್ನು ನಿಮ್ಮ ಆರ್ಥಿಕ ಸ್ಥಿತಿ ಹೇಗಿರಲಿದೆ ಎಂದರೆ ಧನಪ್ರಾಪ್ತಿಗೆ ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತವೆ. ಸ್ಥಗಿತಗೊಂಡ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ಸರ್ಕಾರಿ ಲಾಭ ಇದೆ. ಸರ್ಕಾರಿ ಯೋಜನೆಗಳಿಂದ ಲಾಭ ಪಡೆಯುತ್ತೀರಿ. ಆರೋಗ್ಯದ ವಿಚಾರಕ್ಕೆ ಬಂದರೆ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ಸುಧಾರಣೆ ಕಾಣುತ್ತವೆ. ದೇಹ ಮತ್ತು ಮನಸ್ಸಿನಲ್ಲಿ ಚೈತನ್ಯ ಹೆಚ್ಚಾಗುತ್ತದೆ. ಕುಟುಂಬ ಮತ್ತು ಆಸ್ತಿ ವಿಚಾರದ ಬಗ್ಗೆ ನೋಡುವುದಾದರೆ ಮನೆಯಲ್ಲಿ ಸುಖ, ಶಾಂತಿ ನೆಲೆಸುತ್ತದೆ. ಸಂಗಾತಿಯೊಂದಿಗೆ ಮನೆ, ಜಮೀನು ಅಥವಾ ಆಸ್ತಿ ಖರೀದಿ ಯೋಗ ಇದೆ. ಭವಿಷ್ಯದಲ್ಲಿ ದೊಡ್ಡ ಆರ್ಥಿಕ ಲಾಭಕ್ಕೆ ಇದು ಬುನಾದಿಯಾಗುತ್ತದೆ. 4. ವೃಶ್ಚಿಕ ರಾಶಿ. ಶ್ರವಣ ನಕ್ಷತ್ರದಲ್ಲಿ ಬುಧ, ಶುಕ್ರ, ಸೂರ್ಯ ಮತ್ತು ಮಂಗಳ ಸಂಯೋಗ ವೃಶ್ಚಿಕ ರಾಶಿಯವರ ಜೀವನದಲ್ಲಿ
ಸಕಾರಾತ್ಮಕ ಬದಲಾವಣೆ ತರುತ್ತದೆ. ವಿವಾದಗಳು ಕಾನೂನು, ಕುಟುಂಬ ಅಥವಾ ವೈಯಕ್ತಿಕ ವಿವಾದಗಳಿಂದ ಮುಕ್ತಿ ಸಿಗಲಿದೆ. ಉದ್ಯೋಗ ಹುಡುಕುತ್ತಿರುವವರಿಗೆ ಅತ್ಯುತ್ತಮ ಅವಕಾಶ ಸಿಗಲಿದೆ. ಕನಸಿನ ಉದ್ಯೋಗ ಕೈ ಸೇರುವ ಯೋಗ ಇದೆ. ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ ಸಿಗಲಿದೆ. ತಾಯಿಯೊಂದಿಗೆ ಧಾರ್ಮಿಕ ಯಾತ್ರೆಗೆ ತೆರಳುವ ಸಾಧ್ಯತೆ ಇದೆ. ಹೂಡಿಕೆಗಳಿಂದ ಉತ್ತಮ ಲಾಭ ಇದೆ. ವೃಶ್ಚಿಕ ರಾಶಿಯವರಿಗೆ ಯಶಸ್ಸು, ಧರ್ಮ ಪ್ಲಸ್ ಶಾಂತಿ ಒಂದೇ ಸಮಯದಲ್ಲಿ ದೊರೆಯಲಿದೆ. 5ನೇದು ಕುಂಭರಾಶಿ. ಕುಂಭರಾಶಿಯವರಿಗೆ ಈ 4 ಗ್ರಹಗಳ ಸಂಯೋಗ ಜೀವನದ ದಿಕ್ಕನ್ನೇ ಬದಲಿಸುವ ಶಕ್ತಿ ಹೊಂದಿದೆ. ವಿದೇಶ ಪ್ರಯಾಣ ಅಥವಾ ವಿದೇಶ ಸಂಬಂಧಿತ ಅವಕಾಶ ಸಿಗಲಿದೆ. ಜೀವನದಲ್ಲಿ ಅಪ್ರತೀಕ್ಷಿತ ಅಂದರೆ ಶುಭಕರ ಬದಲಾವಣೆ ನಡೆಯಲಿದೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಸೂಕ್ತ ಪ್ರತಿಫಲ ಸಿಗುತ್ತದೆ. ಏಕಾಗ್ರತೆಯಿಂದ ಕೆಲಸ ಮಾಡಿ ಗುರಿ ತಲುಪುತ್ತೀರಿ. ನಿಮ್ಮದೇ ಆದ ಹೆಸರು, ಗುರುತು ಮತ್ತು ಗೌರವ ಸಿಗಲಿದೆ. ಕೆಲಸ ಹುಡುಕುತ್ತಿರುವವರಿಗೆ ಶುಭ ಸುದ್ದಿ ಸಿಗಲಿದೆ. ಕೋರ್ಸ್ ಮಾಡುತ್ತಿರುವವರಿಗೆ ಅತ್ಯುತ್ತಮ ಫಲಿತಾಂಶ ಬರಲಿದೆ. ಕುಂಭರಾಶಿಯವರಿಗೆ ಭವಿಷ್ಯ ನಿರ್ಮಾಣದ ಸಮಯ ಇದು. ಸ್ನೇಹಿತರೆ, ಶ್ರವಣ ನಕ್ಷತ್ರದಲ್ಲಿ ನಡೆಯುವಂತಹ ಈ 4 ಗ್ರಹಗಳ ಮಹಾ ಸಂಯೋಗ ಜೀವನದಲ್ಲಿ ಅಪರೂಪದ ಅವಕಾಶಗಳನ್ನು ನೀಡುತ್ತದೆ. ನಿಮ್ಮ ರಾಶಿ ಈ ಪಟ್ಟಿಯಲ್ಲಿ ಇದ್ದರೆ ಧೈರ್ಯದಿಂದ ಮುಂದುವರಿಯಿರಿ. ನಿಮ್ಮ ಪ್ರಯತ್ನವನ್ನು ಕಡಿಮೆ ಮಾಡಬೇಡಿ. ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಜ್ಯೋತಿಷ್ಯ ಮತ್ತು ಧಾರ್ಮಿಕ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.